ತ್ಯಾರನಹಳ್ಳಿ ಗ್ರಾಮದಲ್ಲಿ ಯಶಸ್ವಿ ದೊಡ್ಡ ದೇವರ ಜಾತ್ರಾ ಮಹೋತ್ಸವ. ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯ ತ್ಯಾರನಹಳ್ಳಿ ಗ್ರಾಮದಲ್ಲಿ ಶ್ರೀ ಬತ್ತೇಶ್ವರ ಶ್ರೀ ಈರಮುದ್ದಮ್ಮ ದೇವರುಗಳ ದೊಡ್ಡ ಜಾತ್ರೆ ಉತ್ಸವ ಕಾರ್ಯಕ್ರಮಗಳ ಅಂಗವಾಗಿ ದೇವಾಲಯಕ್ಕೆ ಮತ್ತು ದೇವರಿಗೆ ಗುರುವಾರ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ವಿವಿಧ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಚಿಕ್ಕ ವಲಗಮಾದಿ ಸಮಾಜ ಸೇವಕ ಮುನಿರಾಜು ಅವರು, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವು ರಾಜಕೀಯ ಮುಖಂಡರುಗಳಿಗೆ ವಿಶೇಷ ಸ್ವಾಗತ ಮಾಡಿ ದೇವರ ದರ್ಶನ ಮಾಡಿಸಿ ನಂತರ ಸನ್ಮಾನವನ್ನು ಮಾಡಿ ಜಾತ್ರೆಯ ಕುರಿತು ವಿವರಿಸಿದರು. ಚಿಕ್ಕ ವಲಗಮಾದಿ ಸಮಾಜ ಸೇವಕ ಮುನಿರಾಜು ಮಾಧ್ಯಮದ ಜೊತೆಗೆ ಸಂದರ್ಭದಲ್ಲಿ ಮಾತನಾಡಿದರು. ದ್ಯಾವರ ಮಹೋತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಮಾನ್ಯರು ಮತ್ತು ಕುಲಬಾಂಧವರು ಆಗಮಿಸಿದ್ದಾರೆ. ಎಲ್ಲಾ ಕುಲಬಾಂಧವರು ಒಂದೇ ಜಾಗದಲ್ಲಿ ಸೇರಿರುವುದು ಹೇಳಲಾಗದಷ್ಟು ಖುಷಿಯನ್ನು ತಂದಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸಕಲ ಸೌಕರ್ಯ ನೀಡಿರುವ ಕಾರಣ ಜಾತ್ರೆ ಯಶಸ್ವಿಯಾಗಿದೆ ಅಂತ ಹೇಳಿದರು. ಬೂದಿಕೋಟೆ ಸಮಾಜ ಸೇವಕ ಬಾಬು ಅವರು ಮಾತನಾಡಿ, ಜಾತ್ರೆಗೆ ರಾಜ್ಯ ಮತ್ತು ಅಂತರಾಜ್ಯಗಳಿಂದ ಬಂದಿರುವ ಎಲ್ಲಾ ಕುಲಬಾಂಧವರು ಮತ್ತು ಜನಸಾಮಾನ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಹೆಣ್ಮಕ್ಳು ಸ್ವಲ್ಪ ಈ ಕಡೆ ಹಂಗೆ ನೋಡಿ ಅವ್ರನ್ನ ಹಂಗೆ ಹಂಗೆ ಇಲ್ಲಿ ಏನೋ ಶಾಸ್ತ್ರ ನಡೀತಾ ಇದೆ. ಆಗಲಿ ದ್ಯಾವರ ಜಾತ್ರೆಗೆ ಬಂದಿರತಕ್ಕಂಥ ಭಕ್ತರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಹಾಗೆ ಇದು ದ್ಯಾವರ ಅಂದರೆ ಇದು ಕುರುಬರ ದ್ಯಾವರ. ಇಲ್ಲಿ ಸುಮಾರು ಒಂದು 600 ಕುಟುಂಬಗಳು ಸೇರಿ ಒಂದು ದೊಡ್ಡದಾಗಿ ವಿಶೇಷವಾಗಿ ಎಲ್ಲ ನಮ್ಮ
ಏನು ಕುರುಬರ ಒಂದು ಭಕ್ತಿ ಇದೆಯೋ ಅದನ್ನ ಇಲ್ಲಿ ಶ್ರದ್ಧೆಯಿಂದ ಆಚರಣೆ ಮಾಡಿ ಇಲ್ಲಿ ತೆಂಗಿನಕಾಯಿ ಪವಾಡ ಎಲ್ಲ ನಡೀತದೆ. ಇವತ್ತು ಇಲ್ಲಿ ಸುಮಾರು ಒಂದು 30,000 ಜನ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋರು. ಇಲ್ಲಿ ಬಂದವರಿಗೆ ಮತ್ತು ನಮ್ಮ ಶಾಸಕರು ಬಂದು ಇಲ್ಲಿ ಎಲ್ಲ ಇದು ಮಾಡಿಕೊಟ್ಟವ್ರೆ. ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನು ತಿಳಿಸ್ತಾ ಇಲ್ಲಿ ಬಂದವರಿಗೆಲ್ಲ ನಮ್ಮ ಕೃತಜ್ಞತೆ ತಿಳಿಸ್ತಾ ಇದು ಎಷ್ಟು ವರ್ಷ ನಡೆಯುತ್ತೆ? 14 ವರ್ಷಕ್ಕೆ ಒಂದ್ಸರಿ ನಡೀತದೆ. 9 ವರ್ಷ, 11 ವರ್ಷ, 13 ವರ್ಷ ಹಿಂಗೆ ನಡೀತದೆ. ಇವು ಮೂರು ದಾರ ಇವ ನಾಳೆ ಬಳ್ಳೇರಿಯಲ್ಲಿ ನಡೀತದೆ. ಈ ಕಾರ್ಮಂಗಲ ಮತ್ತು ತೇರ್ನಹಳ್ಳಿಯಲ್ಲಿ ನಡೀತಾ ಇದೆ. ಸಂಪ್ರದಾಯ ವಿಶಿಷ್ಟವಾಗಿ ಇಲ್ಲಿ ಭಕ್ತಿಯಿಂದ ತೆಂಗಿನಕಾಯಿ ಪವಾಡ ನಡೀತದೆ. ಎಲ್ಲ ಸುಮಾರು ಭಕ್ತಿಯಲ್ಲಿರೋರು ಒಬ್ಬೊಬ್ರು 100-150 ತೆಂಗಿನಕಾಯಿಗಳನ್ನ ಅವ್ರವ್ರ ತಲೆ ಮೇಲೆ ಒಟ್ಟು ಭಕ್ತಿ ಆರಾಧನೆ ಮಾಡಿ ಈ ಒಂದು ಶ್ರದ್ಧೆನ ಇದು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಜಾತ್ರೆ ವಿಶೇಷವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಬಿಡದೆ ನಡೀತಾ ಇದೆ. ಎಲ್ಲರಿಗೂ ಒಂಥರ ಕುಂಭಮೇಳ ಟೈಪ್ ಐತೆ. ಕುರುಬ ಸಮುದಾಯ ಇದು ಒಂದು ವಿಶಿಷ್ಟವಾದ ಜಾತ್ರೆ. ಆಚರಣೆ ಮಾಡಬೇಕು.